ಸಾಂಬಾರ್ ನೋಡಿ ಚಂದ ಕುದೀತಾ ಇದೆ. ಈ ತರ ಒಂದು 2-3 ನಿಮಿಷ ಇದು ಸರಿ ಕುದಿಬೇಕು. ಒಲೆಯಲ್ಲಿ ಒಳ್ಳೆದಾಗ್ತದೆ. ಒಲೆಯಲ್ಲಿ ಬೇಗನೂ ಆಗ್ತದೆ, ಒಳ್ಳೇದು ಆಗ್ತದೆ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಬನ್ನಿ ಚೀನಿಕಾಯಿ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡುವ. ಬೇಡಿಕೆಯ ಕೊದಿಲು ಅಥವಾ ಸಾಂಬಾರು, ಚೀನಿಕಾಯಿ ಸಾಂಬಾರು. ನಾವು ಇದನ್ನ ಚೀನಿಕಾಯಿ ಅಂತ ಕರಿತೇವೆ. ಅದನ್ನ ಇವತ್ತು ಅಮ್ಮ ಮಾಡ್ತಿದ್ದಾರೆ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡುವ. ಇದು ಪಕ್ಕ ಊರಿನ ಸ್ಟೈಲು, ಮಂಗಳೂರು ಸ್ಟೈಲ್ ಮಾಡ್ತಾರೆ. ಇದನ್ನ ಬೇರೆ ಬೇರೆ ಕಡೆ ಬೇರೆ ವರ್ಡ್ ಇಂದ ಹೇಳ್ತಾರೆ. ನಾವು ಇದನ್ನ ಚೀನಿಕಾಯಿ ಅಂತ ಹೇಳ್ತೇವೆ. ಬಟ್ ಇದನ್ನ ಸುಮಾರು ಕಡೆ ಕುಂಬಳಕಾಯಿ ಅಂತ ಇದನ್ನೇ ಹೇಳ್ತಾರೆ. ಸಿಹಿ ಗುಂಬಳ. ಅದರ ಸಾಂಬಾರ್ ಹೇಗೆ ಮಾಡೋದಮ್ಮ, ಹೇಗೆ ಕಟ್ ಮಾಡ್ಬೇಕು ಅಂತ ಹೇಳ್ತೀರಾ? ನೋಡಿ, ಇದನ್ನ ಹೀಗೆ ಕಟ್ ಮಾಡಿದ್ರೆ ಆಯ್ತು. ಕಟ್ ಮಾಡಿದ್ರ ಹೀಗೆ ತುಂಡು ಮಾಡಿಕೊಳ್ಬೇಕು. ಭಾರಿ ಒಳ್ಳೇದು. ಇದನ್ನು ಹುರಿದು ಮೊದಲೆಲ್ಲ ನಾವು ಹುರಿದು ತಿಂತಾ ಇದ್ದೇವೆ ಇದನ್ನು. ಓಕೆ, ತುಪ್ಪದಲ್ಲಿ? ತುಪ್ಪದಲ್ಲಿ ಹುರಿದು ತಿನ್ನೋದು. ನೋಡಿ, ಇಷ್ಟಿಷ್ಟು ದೊಡ್ಡ ಕುರಿಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅಂತ ಆಗುದಿಲ್ಲ. ನೋಡಿ, ಇಷ್ಟಿಷ್ಟು ದೊಡ್ಡ ಇದ್ರೆ ಸಾಕು. ಅದು ಬೇಗ ಬೇಯ್ತದೆ. ಇದು ಚೀನಿಕಾಯಿ. ಇದು ನನ್ನ ಅಮ್ಮನ ಸ್ಟೈಲ್, ಸ್ವಲ್ಪ ಟ್ರೆಡಿಷನಲ್ ಸ್ಟೈಲ್ ಸಾಂಬಾರು. ನನ್ನ ಹಸ್ಬೆಂಡ್ ಮಾಡಿರೋದು ಕೂಡ ವಿಡಿಯೋ ಇದೆ, ಸಿಹಿ ಗುಂಬಳಕಾಯಿ ಕೊದಿಲು. ಅದನ್ನ ನೋಡಿ, ಅದು ಸೂಪರ್ ಆಗಿ ಬಂದಿದೆ. ಇದನ್ನು ಕೂಡ ಕಂಪ್ಲೀಟ್ ಆಗಿ ನೋಡಿ, ಎರಡನ್ನು ಟ್ರೈ ಮಾಡಿ ಹೇಗೆ ಆಗ್ತದೆ ಅಂತ ಹೇಳಿ. ಇವತ್ತು ಬೇಳೆ ಹಾಕ್ತೀರಮ್ಮ ನೀವು? ಬೇಳೆ ಹಾಕ್ಲಿಕ್ಕಿಲ್ಲ ಇವತ್ತು. ಓಕೆ. ಸ್ವಲ್ಪ ಚೀನಿಕಾಯಿ ತುಂಡು ದೊಡ್ಡ ದಪ್ಪ ದಪ್ಪಕ್ಕೆ ಇರಬೇಕು. ತೆಳ್ಳಗೆ ಮಾಡಿದ್ರೆ ಅದು ಬೇಗ ಕರಡಿ ಹೋಗ್ತದೆ. ಇದರ ತಿರುಳನ್ನು ತಕ್ಕೊಳ್ಬೇಕು ಫಸ್ಟಿಗೆ. ನೋಡಿ, ಬೀಜ. ಈ ಬೀಜದಿಂದ ಎಂತಾದ್ರೂ ಯೂಸ್ ಇದೆಯಾ? ಬೀಜ ಯೂಸ್ ಇದೆ. ಏನ್ ಮಾಡ್ತಾರೆ ಬೀಜದಲ್ಲಿ? ಇದು ನಮ್ಮ ಮನೆಯಲ್ಲಿ ಅದ್ದಲ್ಲ, ಇದು ತಂದದ್ದು. ಅದರಿಂದ ಸ್ವಲ್ಪ ಎಳತ್ತುಂಟಿದು. ಇದು ತುಂಬಾ ಬೆಳಿಬೇಕಾ? ತುಂಬ ಬೆಳೆದ್ರೆ ಒಳ್ಳೇದಾಗುದು ಸಾಂಬಾರು. ಓಕೆ ಓಕೆ. ಸ್ವಲ್ಪ ಎಳತ್ತುಂಟು. ಸಾಂಬಾರು ಮಾಡ್ಲಿಕ್ಕೆ ಬೆಳೆದದಾಗಬೇಕು ಒಳ್ಳೆ. ಸ್ವಲ್ಪ ಕೊಯ್ದು ಒಂದು 6 ತಿಂಗಳ ಆದ್ದೆಲ್ಲಾದ್ರೂ ಮತ್ತು ರುಚಿ ಆಗ್ತದೆ ಅದು. ಓಕೆ, ಕೊಯ್ದು 6 ತಿಂಗಳು ಆದದ್ದು ಅಂದ್ರೆ ಅದು ಅಷ್ಟು ಹಳತ್ತಾದ್ರೆ, ಅದು ಹಳತ್ತಾದ್ರೆ ಎಂತ ಆಗುದಿಲ್ಲ? ಎಂತ ಆಗುದಿಲ್ಲ. ಸ್ವಲ್ಪ ಬಾಳೆಕಾಯಿ ಹಾಕೊಳ್ಬೇಕು. ಬಾಳೆಕಾಯಿ ಯಾಕೆ ಹಾಕುದು? ಚೀನಿಕಾಯಿಗೆ ಅದೊಂದು ಒಳ್ಳೆ ಕಾಂಬಿನೇಷನ್ ಅದು. ಓಕೆ. ಯಾವ ಬಾಳೆಕಾಯಿ ಆದ್ರೂ ಆಗ್ತದಾ? ಇದು ಆದ್ರೆ ಒಳ್ಳೇದು. ಎಂತ ನಾವು ಗಾಳಿ ಅಂತ ಹೇಳ್ತೇವೆ ಇದಕ್ಕೆ. ಗಾಳಿ ಬಾಳೆಕಾಯಿ. ಗಾಳಿಕಾಯಿ ಅದಾದ್ರೂ ಒಳ್ಳೇದಾಗ್ತದೆ. ಬೇರೆ ಆಗ್ತದೆ, ಎಂತ ಆಗುದಿಲ್ಲ. ಇದೀಗ ಸಿಪ್ಪೆ ತೆಗಿಬೇಕಾ? ಸಿಪ್ಪೆ ಸ್ವಲ್ಪ ತೆಗಿಬೇಕು. ಅದನ್ನ ಮೇಲೆ ಇದೆಲ್ಲ ಇರ್ತದೆ ನೋಡಿ, ಇದೆಲ್ಲ ತೆಗಿಬೇಕು. ಓಕೆ. ಇದು ಕೂಡ ದೊಡ್ಡಕ್ಕೆ ಕಟ್ ಮಾಡುದಾ? ಹೌದು, ಹೀಗೆ ನೋಡಿ, ಸಣ್ಣಕ್ಕಲ್ಲ. ಈಗ ಒಂದು ಎಷ್ಟು ಅರ್ಧ ಹಾಕಿದ್ರೆ ಕುಂಬಳಕಾಯಿ? ಅರ್ಧದಿಂದ ಅರ್ಧ ಹಾಕಿದ್ ನಾನು. ಓಕೆ, ಕಾಲು ಭಾಗ. ಎಷ್ಟು ಬಾಳೆಕಾಯಿ ಬೇಕು ಇದಕ್ಕೆ? 5-6 ಬಾಳೆಕಾಯಿ ಸಾಕು. ಓಕೆ. ಒಟ್ಟಿಗೆ ಬೇಯಿಸುದು? ಬಾಳೆಕಾಯಿ ಒಮ್ಮೆ ಸ್ವಲ್ಪ ಅದು ಇದಾದ್ರೆ ತೊಂದ್ರೆ, ಗಾಳಿ ಬೇಗ ಬೇಯ್ತದೆ. ಕದಳಿ ಆದ್ರೆ ಸ್ವಲ್ಪ ಬೇಯುವುದು ನಿಧಾನ. ಓಕೆ. ಸ್ವಲ್ಪ ಮೊದಲಾಗ್ಬೇಕು. ಒಟ್ಟಿಗೆ ಹಾಕಿದ್ರೆ ಎಂತ ಆಗುದಿಲ್ಲ. ಓಕೆ. ಅದು ಈ ಚೀನಿಕಾಯಿ ಮಾತ್ರ ಬೇಗ ಬೆಂದಿತ್ತು, ಇದು ತುಂಬಾ ಬೆಳಿಲಿಲ್ಲ. ಓಕೆ. ಹಾಗೆ ಬಾಳೆಕಾಯಿ ಒಮ್ಮೆ ಕುದ್ದಾಗುವಾಗ ಚೀನಿಕಾಯಿ ಹಾಕುದು. ಸಾಂಬಾರಿಗೆ ಭಾಗ ಇಡ್ತಾ ಇದ್ದೇನೆ. ಒಮ್ಮೆ ಬಾಳೆಕಾಯಿ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಚೀನಿಕಾಯಿ ಹಾಕ್ತೇನೆ. ಅದು ತುಂಬಾ ಸಾಫ್ಟ್ ಉಂಟು. ಅಂದ್ರೆ ಒಳ್ಳೆ ಬೆಳ್ದದಲ್ಲ ಅದು ಚೀನಿಕಾಯಿ. ಒಳ್ಳೆ ಬೆಳ್ದದ ಒಟ್ಟಿಗೆ ಇಡ್ಬೋದು. ಯಾಕೆ? ಓಕೆ. ನೀವು ಯಾವಾಗಲೂ ಬೆಂಕಿ ಹಾಕೋದಿಲ್ಲಿ ಅಡಿಗೆಗೆ? ತಾತ. ಈಗ ಸಾಂಬಾರಿಗೆ ಬೆಲ್ಲ ಸ್ವಲ್ಪ ಇಷ್ಟ ಹಾಕಿದ್ದೇನೆ. ಓಕೆ. ಸ್ವಲ್ಪ ಉಪ್ಪು ರುಚಿಗೆ. ಹಾಗೆ ನೋಡಿ ಹಾಕಿದ್ದೇನೆ. ಈಗ ಅದೊಂದು ಕುದಿ ಬಂದ ತಕ್ಷಣ ಚೀನಿಕಾಯಿ ಹಾಕ್ತೇನೆ. 3 ಚಮಚ ಎಣ್ಣೆ ಹಾಕಿದ್ದೇನೆ. ಅದು ಸರಿ ಎಣ್ಣೆಯಲ್ಲಿ ಹುರಿಬೇಕು. ಚೀನಿಕಾಯಿ ಸಾಂಬಾರಿಗೆ ಸರಿ ಎಣ್ಣೆ ಬೇಕು. ಎಲ್ಲ ಮಸಾಲೆ ಸ್ವಲ್ಪ ಜಾಸ್ತಿಯೇ ಬೇಕು ಅದಕ್ಕೆ. ಅಷ್ಟು ಮೆಣಸು ಹಾಕ್ಕೊಳ್ತೇನೆ. ಎಷ್ಟು ಮೆಣಸು ಹಾಕಿದ್ರೆ? ಈಗ 3 ಮೆಣಸು ಹಾಕಿದ್ದೇನೆ. ಅಂದ್ರೆ ತುಂಬ ಮಾಡ್ಲಿಕ್ಕಿಲ್ಲಲ್ಲ. ಎಣ್ಣದ ಹಿಂಗು ಇಷ್ಟು ಸ್ವಲ್ಪ ಹಿಂಗು ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ಚೀನಿಕಾಯಿ ಸಾಂಬಾರಿಗೆ. ಇದನ್ನು 2 ಸಲ ಮಗುಚಿ ಒಂದು ಸ್ವಲ್ಪ ಉದ್ದಿನ ಬೇಳೆ, ಜಾಸ್ತಿ ಇಲ್ಲ, ಹಾಕದಿದ್ರೂ ಆಗ್ತದೆ. ನಮ್ಮಲ್ಲೆಲ್ಲ ಹಾಕೋದು ಕಡಿಮೆ. ಅದು ಯಾಕೆ ಹಾಕೋದಿಲ್ಲ? ಅದು ಇದರ ಪರಿಮಳ ಬೇಡ ಅದಕ್ಕೆ. ಜಾಸ್ತಿ ಕೊತ್ತಂಬರಿ ನೋಡಿ ಇಷ್ಟ ಹಾಕ್ತೇನೆ. 1 ಸ್ಪೂನ್ ಹಾಕಿದ್ರೆ? 1 ಸ್ಪೂನೇ, ಜಾಸ್ತಿ ಇಲ್ಲ. ಆಗುವಾಗ ಕೊತ್ತಂಬರಿ ಹಾಕು. ಒಂದು 4 ಸಲ ಮಗುಚಿ ಆಮೇಲೆ ಕೊತ್ತಂಬರಿ ಹಾಕೋದು. ಕೊತ್ತಂಬರಿ ಎಷ್ಟು ಬೇಕು? 4 ಚಮಚ ಎಲ್ಲ ಬೇಕು. 4 ಸ್ಪೂನ್ ಎಲ್ಲ ಬೇಕು. ಒಂದು
ಇದು ಯಾರು, ನಿಮ್ಮ ಅತ್ತೆಯ ಸ್ಟೈಲಾ ಅಮ್ಮನ ಸ್ಟೈಲಾ? ಎಲ್ಲ ಕಡೆ ಈಗ ಮಾಡೋದು ನಾವು. ಓಕೆ, ಇದು ನಮ್ಮ ಊರಿನ ಸ್ಟೈಲ್. ಊರಿನ ಸ್ಟೈಲ್ ಅದೇ. ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ. ಸ್ವಲ್ಪ ಸ್ವಲ್ಪ ಪರಿಮಳ ಬರ್ತಾ ಉಂಟು. ಇನ್ನು ಸ್ವಲ್ಪ ಮೆಂತೆ ಹಾಕಬೇಕು, ಜಾಸ್ತಿ ಬೇಡ. ಮೆಂತೆ ಅಂದೆಷ್ಟು ಬೇಕು? ಒಂದು 10-15 ಬೀಜ ಮೆಂತೆ ಹಾಕಿದಾಗ ಒಂದು ಬೇರೆ ಪರಿಮಳ ಬೇರೆ. ಜೀರಿಗೆ ಬೇಡ ಇದಕ್ಕೆ? ಜೀರಿಗೆ ಬೇಕು. ಈ ಜೀರಿಗೆ ಕೊನೆಯಲ್ಲಿ ಹಾಕುದಾ? ಜೀರಿಗೆ ಕೊನೆಯಲ್ಲಿ, ಅದು ಯಾಕೆ? ಪಟ ಅಂತ ಸಿಡಿತದಲ್ಲ, ಆಗ್ತದೆ. ಹೌದು, ಇದೆಲ್ಲ ಸ್ವಲ್ಪ ಕಾಯಲಿಕ್ಕೆ ಟೈಮ್ ಬೇಕು, ಸಮಯ ಬೇಕು ಅಂತ. ಉದ್ದಿನ ಬೆಳೆಗೆ ಜಾಸ್ತಿ ಟೈಮ್ ಬೇಕಲ್ವಾ? ಹೌದು. ನೋಡಿ, 1 ಸ್ಪೂನು ಜೀರಿಗೆ ಹಾಕಿದೆ. ಅದು ಗ್ಯಾಸ್ ಮತ್ತು ಎಂತ ತೊಂದರೆ ಇದ್ರೂ ಅದ್ರಲ್ಲಿ ಹೋಗ್ತದೆ. ಚೀನಿಕಾಯಿ ಸ್ವಲ್ಪ ನಂಜಲ್ವಾ. ಆಕ್ಚುಲಿ ನಮ್ಮ ಮಂಗಳೂರು ಸೈಡ್ ಎಲ್ಲ ಇನ್ಸ್ಟೆಂಟ್ ಆಗಿ ಈ ತರ ಹುರಿದು ಮಾಡೋದಲ್ವಾ? ಮಂಗಳೂರು ಸೈಡ್ ಜಾಸ್ತಿ ಬ್ರಾಹ್ಮಿನ್ಸ್ ಅಲ್ಲಿ ಜಾಸ್ತಿ ಅಲ್ವಾ ಈ ತರ ಇನ್ಸ್ಟೆಂಟ್ ಆಗಿ ಮಾಡೋದು? ಮೊದ್ಲೇ ಹುರಿದಿಡುವುದೆಲ್ಲ ಕಡಿಮೆ, ಆವಾಗಲೇ ಹುರಿಯುವುದು, ಅದೊಂದು ಪರಿಮಳ ಇರ್ತದೆ ಅಂತ. ಆದ್ರೆ ಹುರಿದಿಟ್ಕೊಳ್ಬಹುದಲ್ವಾ? ಹುರಿದಿಟ್ಕೊಳ್ಬಹುದು, ಎಂತ ಆಗುದಿಲ್ಲ. ಈಗ ಕೆಲಸಕ್ಕೆ ಹೋಗೋರಿಗೆಲ್ಲ ಕಷ್ಟ ಆಗ್ತದೆ. ಕೆಲಸಕ್ಕೂ ಹಾಗೆ ಮಾಡ್ಬೋದು. ಅಂದ್ರೆ ಮನೆಯಲ್ಲೇ ನಾವು ಕೃಷಿಕರಿಂದ ಹೀಗೆ ಮಾಡೋದು ಜಾಸ್ತಿ. ಹೌದು. ಸ್ವಲ್ಪ ಅರಸಿನ ಹಾಕ್ತೇನೆ ಕೊನೆಯಲ್ಲಿ. ಅರಸಿನ ಅದಿಲ್ಲದಿದ್ರೆ ಇದು ಹುಡಿ, ಇದು ನಮ್ಮ ಮಹಿಳೆಯದ್ದು. ಅವರ ಅರಿಶಿನ ಶುದ್ಧ ಅರಸಿನ, ತುಂಬಾ ಪ್ಯೂರ್, ಒಳ್ಳೆ ಪರಿಮಳ ಇರ್ತದೆ ನೋಡಿ. ಶುದ್ಧ ಅರಸಿನ. ಆಕ್ಚುಲಿ ಇದು ಮಹಿಳೆಯರೇ ಕೈಯಲ್ಲಿ ಮಾಡಿ ಮಾಡುವಂತದ್ದು ಇದು. ಹೌದು, ತುಂಬಾ ವರ್ಷಗಳಿಂದ ಅವರ ಪ್ರಾಡಕ್ಟ್ಸ್ ಫೇಮಸ್. ಎಷ್ಟು ವರ್ಷ ಆಗಿರ್ಬೋದು ಮಹಿಳೋದಯ ಸ್ಟಾರ್ಟ್ ಆಗಿ? ನಾನು ಸಣ್ಣಾಗಿರುವಾಗ್ಲೇ ಇದೆ. ವರ್ಷ ಎಲ್ಲ ಜಾಸ್ತಿ ಆಯ್ತು. They are in market from very long years. ಲಾಸ್ಟಿಗೆ ಕೈ ಬೇವಿನ ಸೊಪ್ಪು. ಓಕೆ, ಅವರ ಪ್ರಾಡಕ್ಟ್ಸ್, ಅವರ ಹತ್ರ ಶುದ್ಧ ಕುಂಕುಮ ಎಲ್ಲ ಸಿಗುತ್ತೆ. ಎಲ್ಲ ಶುದ್ಧ, ಎಲ್ಲವೂ ಇದು ಕೈಯಲ್ಲೇ ಮಾಡು ಹೋಮ್ ಪ್ರಾಡಕ್ಟ್ಸ್. ಅದು ಲೇಡೀಸ್ ಎಲ್ರು ಕೂಡ ಮಹಿಳೋದಯ. ಇದಾಯ್ತು. ಈಗ ಇನ್ನು ತೆಂಗಿನಕಾಯಿ ಸೇರಿಸಿ ಅರಿಬೇಕಲ್ವಾ? ಅರಿಬೇಕು. ಜಾಸ್ತಿ ತೆಂಗಿನಕಾಯಿ ಜಾಸ್ತಿ ಹಾಕ್ಬಾರ್ದು, ಅದು ಓಕೆ, ದಪ್ಪ ಬರಬಾರ್ದು ಸಾಂಬಾರು. ಅರಿವಾಗ ಅದು ತರಿತರಿಯ ಅಲ್ಲ ನುಣ್ಣಗೆ ಅರಿವು, ತುಂಬಾ ನುಣ್ಣಗೆಲ್ಲ. ಓಕೆ, ಸ್ವಲ್ಪ ತರಿತರಿ, ಸ್ವಲ್ಪ ನೀರು ಹಾಕಿದೆ ಸ್ವಲ್ಪ. ಓಕೆ, ಅದು ಬೇಯುವಷ್ಟು ನೀರು ಹಾಕುದು, ಜಾಸ್ತಿ ಬೇಡ. ಇದೆಷ್ಟೊತ್ತು ಬೇಕು ಬೇಯಲಿಕ್ಕೆ? 10 ನಿಮಿಷದಲ್ಲಿ ಬೇಯಬೇಕು ಬೇಗ. ಸ್ವಲ್ಪ ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿ. ಓಕೆ, ತಗ್ಗಿಸಿ ಹಾಕು. ಸಾಕು, ಥ್ಯಾಂಕ್ ಯು. ಅದು ಯಾಕೆ ಹಾಕುದಮ್ಮ? ರುಚಿಗೆ ರುಚಿಗೆ. ಯಾವ ರುಚಿಗೆ? ಮೆಣಸಿನ ಹುಡಿ ಹಾಕಿದ್ರೆ ಎಂತ ರುಚಿ ಸಿಗ್ತದೆ? ಓಕೆ, ಇದು ಎಲ್ಲರ ಫೇವ್ರೆಟ್. ಹೌದು, ಸಾಂಬಾರು. ಅದು ಸ್ವಲ್ಪ ಗಟ್ಟಿ ಇರುವಾಗಲೇ ಅದಕ್ಕೆ ನಾವು ಮಸಾಲೆ ಅರ್ಧ ಹಾಕ್ಬೇಕು, ಇಲ್ಲದ್ರೆ ಅದು ಕರಡಿ ಹೋಗ್ತದೆ ಬೇಗ. ಚೀನಿಕಾಯಿ 3/4 ಭಾಗ ಬೇಯಬೇಕಾಗಾದ್ರೆ ಹುಳಿ ಹಾಕ್ಲಿಕ್ಕಿಲ್ವಾ? ಹುಳಿ ಹಾಕ್ಲಿಕ್ಕೆ ಉಂಟು, ಕಡೆಯುವಾಗ ಹಾಕೋದು. ಈಗಲೂ ಹಾಕ್ಬೋದು, ನಾನು ಕಡೆಯುವಾಗಲೇ ಹಾಕೋದು. ಇಲ್ಲಿ ಅದನ್ನು ಕಿವಿಚಿ ಹಾಕಿ ಮತ್ತೆ ಅದು ವೇಸ್ಟ್ ಆಗ್ತದೆ. ಇದರಲ್ಲಿ ನಾಳೆಗೆ ಇಡಬೇಕು. ಅದು ಸ್ವಲ್ಪ ನಾನು ತೆಗೆದಿದ್ದು, ಸ್ವಲ್ಪ ನೀರಾದರೆ ಅಂತ ಹೆದರಿಕೆಯಲ್ಲಿ. ಓಕೆ, ಮತ್ತೆ ಬೇಕಿದ್ರೆ ಸೇರಿಸಿಕೊಳ್ಳೋದು. ಇದು ಬೆಂದಾಗಿದೆ ಈಗ. ಚೀನಿಕಾಯಿ ನೋಡಿ ಆವಾಗಲೇ ಬೆಂದ ಆಯ್ತು ಅದಷ್ಟು ಬೇಗ. ಓಕೆ, ನೋಡಿ ಮಸಾಲೆ ಹಾಕ್ತೇನೆ ಈಗ. ನೋಡಿ, ತುಂಬ ಖಾರ ಮಾಡಲಿಲ್ಲ. ಬೇಕಿದ್ರೆ ಜಾಸ್ತಿ ಮೆಣಸು ಹಾಕ್ಕೊಳ್ಳೋದು, ನನಗೆ ಸ್ವಲ್ಪ ಕಡಿಮೆ ಹಾಕಿದ್ದು. ಈ ಸೆಕೆಗೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಸೆಕೆಗೆ ತೆಂಗಿನಕಾಯಿ ಹಾಕಿದ್ದೆ ಊಟ ಮಾಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಅದು ಸ್ವಲ್ಪ ಮಾಡುವಂತ ಆಯ್ತು. ಬಟ್ ನನ್ನ ಹಸ್ಬೆಂಡ್ಗೆ ಫೇವ್ರೆಟ್. ಹುಳ್ಳಿಗೂ ಇಷ್ಟ ಅಲ್ಲ? ಮಗನಿಗೆ ತುಂಬ ಇಷ್ಟ. ತುಂಬ ದಿನ ಆಯ್ತು ಅವನು ಹಿಡಿದು. ಒಲೆಯಲ್ಲಿ ಒಳ್ಳೆದಾಗ್ತದೆ. ಒಲೆಯಲ್ಲಿ ಬೇಗನೂ ಆಗ್ತದೆ, ಒಳ್ಳೇದು ಆಗ್ತದೆ. ಒಂದ್ಸತಿ ಬೆಂಕಿ ಹಾಕಿರೋದು ಹೌದು, ಸಣ್ಣ ಉರಿಯಲ್ಲಿ ಮತ್ತೆ ಕುದಿತಾ ಇರ್ತದೆ, ಅವಾಗ ಒಳ್ಳೆ ಟೇಸ್ಟ್ ಆಗೋದಲ್ಲ. ಅರಿವಾಗ ಹುಳಿ ಹಾಕಿದ್ದಲ್ವಾ? ಅರಿವಾಗ ಹುಳಿ ಹಾಕಿದ್ದು. ಇದಕ್ಕೂ ಹಾಕ್ಬೋದು. ನಾನದು ಅದನ್ನು ಕಿವುಚಿದ ಇದನ್ನು ಇದಕ್ಕೆ ಕಡ್ಲಿಕ್ಕೆ ಹಾಕುದು ಅಂತ ಒಟ್ಟಿಗೆ ಅದರಲ್ಲಿ ವೇಸ್ಟ್ ಆಗೋದಿಲ್ಲ. ನೋಡಿ, ಇದು ಇಷ್ಟು ದಪ್ಪ ಉಂಟು ನೋಡಿ ಈಗ. ಓಕೆ, ಸ್ವಲ್ಪ ದಪ್ಪ ಬರ್ತದೆ ಈಗ. ಅಂದರೆ ಅದು ಭಾಗ ಬೆಂದು
ಕರಡಿ ಹೋದ್ರೆ ಮಂದಾಗ್ತದೆ. ಈಗ ಸ್ವಲ್ಪ ಬೆಂದ ಆಯ್ತದೆ. ಈಗ ಸಾಂಬಾರ್ ನೋಡಿ ಚಂದ ಕುದೀತಾ ಇದೆ. ಈ ತರ ಒಂದು 2-3 ನಿಮಿಷ ಇದು ಸರಿ ಕುದಿಬೇಕು. ಕುದಿಯುವಾಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇದು ಸ್ವಲ್ಪ ಡಾರ್ಕ್ ಕಲರ್ ಆಗ್ತದೆ. ಇನ್ನು ಇದಕ್ಕೊಂದು ಒಗ್ಗರಣೆ ಕೊಡ್ಬೇಕಿನ್ನು. ಒಲೆಯಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನಾನು ಆ ಒಂದು ವಿಷಯಕ್ಕೆ ಗೊತ್ತಿರಲಿ ಅಂತ ಹೇಳೋದು. ಗೊತ್ತಿರೋರಿಗೆ ಅಲ್ಲ, ನನ್ನಕ್ಕಿಂತ ಜಾಸ್ತಿ ಗೊತ್ತಿರೋರು ತುಂಬ ಜನ ಇರ್ಬೋದು ನೋಡ್ತಾ ಇರುವವರು. ಈ ತರ ಒಂದ್ಸತಿ ಕುದಿದ ಮೇಲೆ ನಾವು ಇದರ ಬೆಂಕಿ ಸೌದಿ ಎಲ್ಲ ತೆಗಿಬೇಕು. ಮತ್ತೆ ಅದು ಸಣ್ಣ ಉರಿಯಲ್ಲಿ ಆಗ್ಬೇಕಲ್ಲಮ್ಮ? ಉಪ್ಪು ಕುದೀತಾ ಮತ್ತೆ ಅದು ಹೀಗೆ ಒಂದ್ಸಲ ಬೆಂಕಿ ತೆಗ್ಬಿಟ್ರೆ ಅದರ ಪಾಡಿಗೆ ಅದು ಕುದೀತಾ ಇರ್ತದೆ. ಅವಾಗ ಟೇಸ್ಟ್ ಜಾಸ್ತಿ. ಹೌದು. ಇನ್ನು ಇಳಿಸ್ತೇನೆ. ಒಗ್ಗರಣೆ ಹಾಕ್ತಾ ಇದ್ದೇನೆ. ಓಕೆ, ಸಾಂಬಾರು ರೆಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ. ನೀವು ಕೂಡ ಇದನ್ನ ಟ್ರೈ ಮಾಡಿ.